ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಸದ್ಗುರು ಮೊದಲಿಗೆ ಬಂದಂಥ ವಿಷಯವನ್ನು ನಾವು ನೀವು ಶ್ರವಣ ಮಾಡುವಂಥ. ಮೊದಲೇ ಮೀನಾಕ್ಷಿಯ ಪೂಜಾರಿಯ ಅಧಮತನವನ್ನು ಬಿಡಿಸಿ ದೇವಿಯ ಅಧಿಕ ಸುಂದರ ಮೂರ್ತಿ ಪೂಜೆಯ ನೋಡಿ ಹೊರಬಂದು ಅದ್ಭುತದ ಕ್ಷೇತ್ರಗಳ ನೋಡುತ್ತಾ ಮೊದಲಿಂ ರಾಮೇಶ್ವರಕ್ಕೆ ಬರುತ್ತಂ ಪದುಳಧಿಂ ರಾಮೇಶ್ವರನ ದರ್ಶನವ ಪಡೆದಿಹನು. ಇವತ್ತಿನ ದಿವಸ ಸದ್ಗುರುಗಳಾದಂಥ ಸಿದ್ಧಾರೂಢರು ಏನು ಮಾಡ್ತಾರೆ ಅಂತಂದ್ರೆ, ಪ್ರಯಾಣ ಮಾಡ್ತಾ ಮಾಡ್ತಾ ಮಧುರೆಗೆ ಬರ್ತಾರೆ. ಮಧುರೆಗೆ ಬಂದು ಮೀನಾಕ್ಷಿ ದೇವಾಲಯಕ್ಕೆ ಆ ದೇವಿಯ ದರ್ಶನ ಮಾಡಿಕೊಳ್ಳೋ ಸಲುವಾಗಿ ಹೋಗ್ತಾರೆ. ಆಗ ಆರೂಢರು ಗುಡಿಯೊಳಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿದ್ದಂಥ ಒಬ್ಬ ಪೂಜಾರಿ ಸಿದ್ಧರನ್ನು ತಡಿತಾನೆ. ಯಾಕೆ ತಡಿತಾನು ಅಂತಂದ್ರೆ, ಇವರ ವೇಷಭೂಷಣವನ್ನು ನೋಡಿ, ಇವರ ಒಂದು ಆಕಾರವನ್ನು ನೋಡಿ, ನೀನು ಕೀಳು ಜಾತಿಯವದಿ, ಚಾಂಡಾಲದಿ, ಅದಕ್ಕೆ ನೀನು ಒಳಗೆ ಹೋಗಬೇಡ ಅಂತೇಳಿ ತಿಳ್ಕೊಂಡ ಅವನ್ನ ಹೊರಗೆ ಹಾಕೋಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಆರೂಢರು ಅಂತಾರು, ಏ ಬ್ರಾಹ್ಮಣ, ಒಳಗೆ ಹೋಗಾಕ ರೊಕ್ಕ ಬೇಡುವಂಥ ಬುದ್ಧಿ ನಿನ್ನಂತ್ಯಕ್ಕೈತಿ. ಅಂಥ ಒಂದು ರೊಕ್ಕ ಕೊಡಲಿಲ್ಲ ಅನ್ನುವಂಥ ಸಿಟ್ಟು ನಿನ್ನಂತ್ಯಕ್ಕೆ ಮನಿ ಮಾಡೈತಿ. ನೀನು ಸಂಸಾರಿ ಅದಿ, ದುಃಖಿ ಅದಿ. ನೀನು ಸಂಸಾರ ನೋಡಾಕ ಭಕ್ತರ ಕಡೆಯಿಂದ ರೊಕ್ಕ ಬೇಡುವಂಥ ದೂರ್ತದಿ. ನೀನು ಹಣದಾಸೆಯಿಂದ ಏನಾಗಿ ಕಾಮುಕ ಆಗಿ ನನ್ನ ಅಂತ್ಯಕ್ಕೆ ಏನೂ ದೊರೆಯೋದಿಲ್ಲ ಅಂತೇಳಿ ತಿಳ್ಕೊಂಡು ನೀನು ನನಗೆ ಚಾಂಡಾಲ ಅನ್ನಕತ್ತಿ. ನಾ ಚಾಂಡಾಲಲ್ಲ, ನೀ ಚಾಂಡಾಲದಿ. ಅದಕ್ಕೆ ನೀನು ನಿನ್ನ ದೇಹ ಪೋಷಣೆ ನಿಮಿತ್ತವಾಗಿ ನೀನು ಆಸೆ ಬರುಕನಾಗೆ ಅದೆಯಲ್ಲ, ಅದನ್ನು ಬಿಟ್ಟು ಸತ್ಯವಂತರ ಸಂಘ ಮಾಡು, ಸಜ್ಜನರ ಸಂಘ ಮಾಡು, ಸತ್ಸಂಗ ಮಾಡು ಅಂತಂದ್ರೆ ನೀನು ಉದ್ಧಾರಕ್ಕಿ ಅಂತೇಳಿ ತಿಳ್ಕೊಂಡ ಆ ಬ್ರಾಹ್ಮಣಿಗೆ ಅಂದಾಗ, ಆ ಬ್ರಾಹ್ಮಣ ಏನು ಮಾಡ್ತಾನಂತಂದ್ರೆ, ನನಗೆ ಸ್ನಾನಕ್ಕೆ ಹೊತ್ತಾಗೈತಿ, ನಿನ್ನ ಕುಡಿಯಲ್ಲಿ ವಾದ ಹಾಕಲಿ ಅಂತೇಳಿ ಏನು ಮಾಡ್ತಾನೋ, ತಾನು ಮನೆಗೆ ಹೊರಟು ಹೋಗುವಾಗ ಏನು ವಿಚಾರ ಮಾಡ್ಕೊತ ಹೋಗ್ಕಾನಂತಂದ್ರೆ, ಸದ್ಗುರುಗಳು ಆಡಿದಂಥ ಮಾತುಗಳನ್ನು ಕೇಳಿದಂಥ ಆ ಪೂಜಾರಿ, ಆ ಬ್ರಾಹ್ಮಣ, ಅವ ಋಷಿ ಇದ್ದಂಗೆ ಕಾಣ್ತಾನೋ, ಅವಾಗ ಮನಸ್ಸಿಗೆ ಬಂದಂಗೆ ಬೈದ್ನಾನು ಅಂತೇಳಿ ಅವ ಏನು ಮಾಡ್ತಾನೋ, ಸಿದ್ಧಾರೂಢರಿಗೆ ತನ್ನ ಮನಸ್ಸಿನೊಳಗೆ ನಮಸ್ಕರಿಸಿ ಏನು ಮಾಡ್ತಾನೋ ತನ್ನ ಮನೆಗೆ ಹೋಗ್ತಾನೋ. ಮುಂದೆ ಸಿದ್ಧಾರೂಢರು ಏನು ಮಾಡ್ತಾರಂದ್ರೆ, ಗುಡಿಯೊಳಗೆ ಹೋಗಿ ಆ ದೇವಿಯ ಪೂಜೆಯನ್ನು ನೋಡಿ ಹೊರಗೆ ಬರ್ತಾರೆ. ಗುಡಿಯಿಂದ ಹೊರಗೆ ಬಂದ ಶಿವನನ್ನು ನೆನೀತಾ ಏನು ಮಾಡ್ತಾರೆ, ಊರೊಳಗೆ ಭಿಕ್ಷಾ ಬೇಡೆ ತೊಗೊಂಡು ಭಿಕ್ಷೆಗೆ ಬಂದಂಥದ್ದು ಅನ್ನ ಪ್ರಸಾದವನ್ನು ತೊಗೊಂಡು ಎಲ್ಲಿಗೆ ಬರ್ತಾರೋ ಅಂದ್ರೆ, ಆ ಊರು ಹೊರಗೆ ಒಂದು ನದಿ ಇರ್ತೈತಿ. ಆ ನದಿ ತೀರಕ್ಕೆ ಬಂದ ಏಕಾಂತ ಸ್ಥಳದೊಳಗೆ ಊಟ ಮಾಡಿ ಮಲಗಿರ್ತಾರೆ. ಆವಾಗ ಮಲಗಿದಂಥ ಟೈಮ್ದೊಳಗೆ ಆ ಸಿದ್ಧರ ಕೂಡ ಜಗಳ ಮಾಡಿದಂಥ ಬ್ರಾಹ್ಮಣ ಏನು ಮಾಡ್ತಾನಂತಂದ್ರೆ, ಅವರನ್ನು ಹುಡುಕುತ್ತಾ ಬಂದ ಸದ್ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೋ, ಸ್ವಾಮಿ, ನಾನು ಕ್ಷುಲ್ಲಕ ಆಸೆಯಿಂದ ನಿಮ್ಮನ್ನು ಬೈದ ನಿಮ್ಮ ಮನಸ್ಸಿಗೆ ನೋವು ಮಾಡೀನಿ, ನಂದು ತಪ್ಪಾಗೈತಿ, ದಯವಿಟ್ಟು ನಮ್ಮ ಮನೆಗೆ ನೀವು ಪ್ರಸಾದಕ್ಕೆ ಬರಬೇಕು ಅಂತೇಳಿ ಬೇಡ್ಕೋತಾನೆ. ಆವಾಗ ಸಿದ್ಧಾರೂಢರು ಅಂತಾರು, ನೀನು ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿರ ಎಷ್ಟು ಫಲ ಬರ್ತೈತಿಲ್ಲ, ಅದರ 100 ಪಟ್ಟು ಫಲ ನೀನು ಆ ಅನ್ನವನ್ನು ಇಲ್ಲೇ ತಂದು ಕೊಟ್ರೆ, ನಾ ಇದ್ದಲ್ಲಿಗೆ ತಂದು ಕೊಟ್ರೆ ಇನ್ನೂ ಹೆಚ್ಚಿನ ಫಲ ನಿನಗೆ ಸಿಗ್ತೈತಿ ಅಂತೇಳಿ ತಿಳ್ಕೊಂಡೆ. ಸಿದ್ಧಾರೂಢರು ಹೇಳಿದಾಗ ಆ ಬ್ರಾಹ್ಮಣ ಏನು ಮಾಡ್ತಾನಂದ್ರೆ, ಅವ್ರು ಹೇಳಿದಂಗೆ ತನ್ನ ಮನೆಗೆ ಹೋಗಿ ತನ್ನ ಮನೆಯಲ್ಲಿರ್ತಕ್ಕಂಥ ಅಡಿಗೆಯನ್ನು, ಊಟವನ್ನು ಕಟ್ಕೊಂಡು ಬಂದ ಸಿದ್ಧಾರೂಢರಿಗೆ ಉಣಿಸಿ ತೃಪ್ತಿಪಡಿಸಿ ಅವ್ರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಸದ್ಗುರುಗಳೇ, ನನ್ನ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಅವರಿಗೆ ನಮಸ್ಕಾರ ಮಾಡಿ ಏನು ಮಾಡ್ತಾನೋ ಅಲ್ಲಿಂದ ಅವ್ರನ್ನ ಬೀಳ್ಕೊಡ್ತಾನೆ. ಮುಂದೆ ಸಿದ್ಧಾರೂಢರು ಅಲ್ಲಿಂದ ಹೊರಟು ಏನು ಮಾಡ್ತಾರೆ ಅಂತಂದ್ರೆ, ಪುರಪಟ್ಟಣಗಳನ್ನು ಸುತ್ತುತ್ತಾ ರಾಮನಾಥಪುರಕ್ಕೆ ಬರ್ತಾರೆ. ಅಲ್ಲಿಂದ ಹರಬಲ ಅಖಾತ ನೋಡಿ ರಾಮೇಶ್ವರನ ದರ್ಶನ ಪಡೆದ ಮುಂದೆ ಬರಬೇಕಾದ್ರೆ ರಾಮನ ಜರಿಕೆಯಲ್ಲಿ ಒಬ್ಬ ಹಠಯೋಗಿ ಏನು ಮಾಡ್ತಿರ್ತಾನಂದ್ರೆ, ಯೋಗ ಸಾಧನೆಯನ್ನು ಮಾಡ್ತಿರ್ತಾನೆ. ಆವಾಗ ಆ ಹಠಯೋಗಿಯನ್ನು ಈ ಸದ್ಗುರುಗಳು ಮುಟ್ಟಿ ಮಾತಾಡಿಸ್ತಾರೆ.
ಮಾತಾಡಿಸಿದಾಗ ನೀ ಮಾಡ್ತಾ ಇರೋದು ಯಾವ ಯೋಗ ಅಂತೇಳಿ ಸಿದ್ಧಾರೂಢರು ಕೇಳಿದಾಗ ನಾ ಹಠಯೋಗ ಮಾಡಕತ್ತೀನಿ, ಹಠಯೋಗದಿಂದ ಮನಸ್ಸು ವಶ ಆಕತಿ, ಇಲ್ಲಾಂದ್ರೆ ಮನಸ್ಸು ವಶ ಆಗಲಿಲ್ಲ ಅಂತಂದ್ರೆ ಧ್ಯಾನಕ್ಕೆ ಮನಸ್ಸು ಏಕಾಗ್ರತೆ ಹೊಂದೋದಿಲ್ಲ, ಧ್ಯಾನ ಸಮನಸೆಗೊಳ್ಳೋದಿಲ್ಲ ಅಂತೇಳಿ ಹೇಳಿದಾಗ ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಹಠಯೋಗದಿಂದ ನೀನು ಮನಸ್ಸನ್ನು ವಶಪಡಿಸ್ಕೊಳ್ತೀಪ, ಆದರೆ ಹಠಯೋಗವನ್ನು ಬಿಟ್ಟು ನೀನು ಯಥಾಸ್ಥಿತಿಗೆ ಬಂದಾಗ, ವಸ್ತುಸ್ಥಿತಿಗೆ ಬಂದಾಗ ಮತ್ತು ನಿನ್ನ ಮನಸ್ಸು ಚಂಚಲಾಕತಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಕಾರಣ ಕೊಡ್ತಾರೆ. ಏನಪ್ಪ ಅಂತಂದ್ರೆ, ಒಂದು ಮರದ ಟೊಂಗಿನ ನಾವು ಜಗ್ಗಿ ಹಿಡಿದಾಗ ಅದು ನಮಗೆ ಸೀದಾ ಇರ್ತೈತಿ. ನಾವು ಜಗ್ಗಿ ಹಿಡಿದದ್ದನ್ನು ಕೈ ಬಿಟ್ಟಾಗ ಅದು ಮತ್ತು ತನ್ನ ಡೊಂಕಾದ ಮೊದಲನೇ ಸ್ಥಿತಿಗೆ ಹೆಂಗೆ ಹೊಕ್ಕೈತೋ ಹಂಗೆ ನಮ್ಮ ಮನಸ್ಸು ಯೋಗದಿಂದ ಮತ್ತು ಪುನರುತ್ಥಾನವಾದಾಗ ಏನಾಕತಿ, ಮನಸ್ಸು ಚಂಚಲತ್ವವನ್ನು ಹೊಂದೈತಿ. ಅದಕ್ಕೆ ಈ ಹಠಯೋಗಾದಿಗಳಿಂದ ಯಾವುದೇ ಉಪಯೋಗ ಇಲ್ಲ. ಜ್ಞಾನವನ್ನು ಪಡೆದ ಜ್ಞಾನ ಯೋಗದಿಂದ ನಾವು ಮುಕ್ತಿಯನ್ನು ಪಡ್ಕೋಬೇಕು ಅಂತೇಳಿ ಹೇಳಿದಾಗ ಆತ ಏನು ಮಾಡ್ತಾನೋ ಅಂತಂದ್ರೆ, ಹಂಗಾದ್ರೆ ಗುರುಗಳ ನಿಮಗೆ ಯೋಗದೊಳಗೆ ಚೆನ್ನಾಗಿ ಅನುಭವ ಇದ್ದಂಗೆ ಕಾಣ್ತೈತಿ, ಅದಕ್ಕೆ ನನಗೆ ಹಠಯೋಗ, ಮಂತ್ರ, ಲಯ ಯೋಗ, ಹಠಯೋಗಗಳ ಮತ್ತು ರಾಜಯೋಗದ ಮರ್ಮವನ್ನು ತಿಳಿಸ್ರಿ ಅಂತೇಳಿ ಕೇಳಿದಾಗ ಸದ್ಗುರುಗಳು ಏನು ಮಾಡ್ತಾರೆ, ಆ 4 ಯೋಗಗಳ ಮರ್ಮವನ್ನು ತಿಳಿಸಿ ಆ ಯೋಗಿಯ ಹಠಯೋಗವನ್ನು ಬಿಡಿಸಿ ಅವನಿಗೆ ಜ್ಞಾನ ಮಾರ್ಗವನ್ನು ತಿಳಿಸಿ ಅದಕ್ಕೆ ಒಡಂಬಡಿಸಿ ಅವನೇನು ಮಾಡ್ತಾರೆ, ಆಶೀರ್ವಾದ ಮಾಡಿ ಅಲ್ಲಿಂದ ಎಲ್ಲಿಗೆ ಬರ್ತಾರೋ ಅಂತಂದ್ರೆ ತಿರುನಲ್ಲೈಲಿಪುರಕ್ಕೆ ಬಂದು ಸ್ವಾಮಿಯ ಪೂಜೆಯನ್ನು ಕೊಂಡು ಆ ದೇವಾಲಯದೊಳಗೆ ವಿಶ್ರಮಿಸ್ತಾರೆ. ಅಂದ್ರೆ ಒಂದು ವಿಶ್ರಾಂತಿಯನ್ನು ತಗೋತಾರೆ. ತಿರುಕರಾಯನ ಕೋಟೆಯಲ್ಲಿಯ ಮರುಳ ಬ್ರಾಹ್ಮಣರಿಂಗೆ ಸಿದ್ಧರು ಬರಿಯ ಬ್ರಾಹ್ಮಣ ಕರ್ಮ ಖಂಡಿಸಿ ತತ್ವ ಬೋಧಿಸಿದ. ಮರಳಿ ತತ್ವಂ ಪದದ ನಿಜಾರ್ಥವ ಸರಸದಿಂ ಬೋಧಿಸಲು ಭಕ್ತರು ಪರಮಸಿದ್ಧನು ಶ್ರೀಹರಿಯನುತ ಸ್ತುತಿಗೈದಿಯರು ಅಂತ. ಅಂದ್ರೆ ಗುರುಗಳು ಪ್ರಯಾಣ ಮಾಡ್ತಾ ಎಲ್ಲಿ ಬರ್ತಾರೋ, ಆ ತಿರುಕರಾಯನ ಕೋಟೆಯ ಅಂತಕ್ಕಂಥ ಊರಿಗೆ ಬಂದ ಅಲ್ಲಿ ಲಂಬನಾರಾಯಣ ಅಂತಕ್ಕಂಥ ದೇವರ ಗುಡಿಯೊಳಗೆ ಹೋಗಿ ವಿಶ್ರಾಂತಿ ತಗೋತಾರೆ. ಆವಾಗ ಏನು ಮಾಡ್ತಾರೋ ಅಂತಂದ್ರೆ, ಅಲ್ಲಿ ದೇವರ ದರ್ಶನಕ್ಕೆ ಬಂದಂಥ ಕೆಲವು ಜನ ಏನು ಮಾಡ್ತಾರೋ ಅಂತಂದ್ರೆ, ಈ ಸಿದ್ಧರು ಕುಂತಂಥ ಸಮೀಪದೊಳಗೆ ಬಂದು ಕುಂಡಿರ್ತಾರೆ. ಕುಂತಾಗ ಇವರನ್ನು ನೋಡಿದಂಥ ಒಬ್ಬ ಆ ಬ್ರಾಹ್ಮಣ ಭಕ್ತ ಕೇಳ್ತಾನೆ. ಏನಂತ ಕೇಳ್ತಾನೋ ಅಂತಂದ್ರೆ, ನೀವು ನಿತ್ಯ ಕರ್ಮಗಳನ್ನು ಯಾಕೆ ತೊರೆದಿರಿ ಅಂತ ಕೇಳ್ತಾನೆ. ಅಂದ್ರೆ ನಿತ್ಯ ಕರ್ಮ ಅಂತಂದ್ರೆ ಜಳಕ, ಪೂಜಾ, ಪುನಸ್ಕಾರ, ಮಡಿ ಹುಡಿ ಇಂಥವನ್ನೆಲ್ಲ ಯಾಕೆ ತೊರೆದಿರಿ, ಯಾಕೆ ಬಿಟ್ಟಿರಿ ಅಂತೇಳಿ ಕೇಳಿದಾಗ ಸದ್ಗುರುಗಳು ಹೇಳ್ತಾರೆ, ಆ ಕರ್ಮಾದಿಗಳು ಏನದಪ್ಪ ಅಂತಂದ್ರೆ ಕರ್ಮೋಪಾಸನೆಯಿಂದ ನಾವು ಯಾವಾಗಲೂ ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಕರ್ಮದ ವಾಸನೆ ನಮ್ಗೆ ಏನು ಮಾಡ್ತೈತಿ ಅಂತಂದ್ರೆ, ಆ ಕರ್ಮಗಳನ್ನು ಆಚರಿಸೋದ್ರಿಂದ ಪಿತೃಲೋಕ, ಸ್ವರ್ಗ, ನರಕ ಲೋಕಗಳಿಗೆ ಪುನಃ ತಿರುಗಾಕಿಸ್ತೈತಿ. ಅಂದ್ರೆ ಹುಟ್ಟು ಸಾವುಗಳ ಮೂಲವೇ ಕರ್ಮೋಪಾಸನೆ ಆಗೈತಿ ಅಂತ ಹೇಳ್ತಾರೆ. ಆವಾಗ ಏನು ಹೇಳ್ತಾರೆ ಮುಂದಂತಂದ್ರೆ, ಆ ಕರ್ಮಿ ಅಂತಕ್ಕಂಥ ಅಂದ್ರೆ ಈ ಮನುಷ್ಯ ಕರ್ಮೋಪಾಸನೆಯಲ್ಲಿದ್ದಂಥ ಮನುಷ್ಯ ಈ ಸಂಸಾರದೊಳಗೆ ಸಿಲುಕಿ ಏನು ಮಾಡ್ತಾನೆ, ಈ ದೇಹವನ್ನು ಸುಖಪಡಿಸೋ ಸಲುವಾಗಿ ಹೊರಗಿನ ಕರ್ಮಾಚರಣೆ ಅಂತಂದ್ರೆ ದೇವರ ಪೂಜಾ, ನೇಮ ನಿತ್ಯಾದಿ ಕರ್ಮಗಳನ್ನು ಆಚರಣೆ ಮಾಡ್ತಾ, ಪೂಜೆ ಪುನಸ್ಕಾರ ಮಾಡ್ತಾ ಏನು ಮಾಡ್ತಾನೋ, ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪ್ರಯತ್ನ ತನ್ನ ಜೀವಿತದ ಅವಧಿ ಪೂರ್ಣ ಮಾಡ್ಕೊತ ಹೋಗ್ತಾನೆ. ಆವಾಗ ಅಲ್ಲಿ ಏನಾಕತಿ ಅಂದ್ರೆ ಅವನ ಮನಸ್ಸು ಮೋಕ್ಷದ ಕಡೆಗೆ ಅಪೇಕ್ಷೆ ಆಗೋದಿಲ್ಲ. ಹೀಗಾಗಿ ಅವ ತನ್ನ ಅಂತ್ಯಕಾಲಕ್ಕೆ ಸಾಯೋ ಕಾಲಕ್ಕೆ ತನ್ನ ಮನಸ್ಸಿನೊಳಗೆ ಈ ಸಂಸಾರದ ಈ ಶರೀರದ ಆಸೆ ಇಟ್ಕೊಂಡನ ಅವ ಜೀವ ಬಿಡ್ತಾನೆ. ಅವಾಗ ಏನಾಕತಿ ಅಂತಂದ್ರೆ, ಆ ಜೀವ ಬಿಟ್ಟಂಥ ಒಂದು ಸೂಕ್ಷ್ಮ ಶರೀರಿಯನ್ನು ಸ್ವರ್ಗಲೋಕಕ್ಕೆ ತೊಗೊಂಡು ಹೋಗಿ ಏನು ಮಾಡ್ತಾರೋ ಅಂತಂದ್ರೆ, ಅವ ಮಾಡಿದಂಥ ಪುಣ್ಯ ತೀರೋ ಮಠ ಅವನ ಸ್ವರ್ಗಲೋಕದೊಳಗೆ ಭೋಗವನ್ನು ಮಾಡಲಿಕ್ಕೆ ಬಿಡ್ತಾರೆ. ಎಲ್ಲ ಸುಖಗಳನ್ನು ಆ ಪುಣ್ಯದ ಪ್ರಕಾರ ಅವ ಊಟ ಮಾಡಲಿ ಅಂತೇಳಿ ಆ ಸ್ವರ್ಗದೊಳಗೆ ಅವನ್ನ ಇಟ್ಕೋತಾರೆ. ಹೆಂಗಂತಂದ್ರೆ, ನಾವು ಕಿಸೆದಾಗ ರೊಕ್ಕ ಇಟ್ಕೊಂಡು ಹೋಟೆಲಿಗೆ ಹೋಗಿ
ನಮಗೆ ಬೇಕಾದಂಥ ತಿಂಡಿ ತಿನಿಸು ತಿಂದ ಒಳ್ಳೆ ನಮ್ಮ ಅಂತ್ಯಕ್ಕಿನ ರೊಕ್ಕ ಆಗೋ ಮಟ್ಟ ತಿಂದು ಬರುವಾಗ ಆ ಹೋಟೆಲ್ ಮಾಲೀಕಗೆ ರೊಕ್ಕ ಕೊಟ್ಟು ಮ್ಯಾಗ ನಾವು ಹೆಂಗೆ ಹೋಟೆಲ್ ಬಿಟ್ಟು ಹೊರಗೆ ಬರ್ತೀವಿ ಹಂಗೆ ಏನಪ್ಪ ಅಂತಾರೆ ಪುಣ್ಯ ತೀರೋ ಮಟ್ಟ ಅಷ್ಟೇ ನಮ್ಗೆ ಸ್ವರ್ಗ ಲೋಕದೊಳಗೆ ಜಾಗ ಇರ್ತೈತಿ. ಅಂದ್ರೆ ಪುಣ್ಯ ಅನ್ನುವಂಥ ರೊಕ್ಕ ತೀರಿದ ಮೇಲೆ ಅಲ್ಲಿಂದ ಆ ಸೂಕ್ಷ್ಮ ಶರೀರವನ್ನು ಏನು ಮಾಡ್ತಾರೆ, ಧೂಮದೊಳಗೆ ಮಿಶ್ರ ಮಾಡ್ತಾರೆ. ಧೂಮ ಅಂದ್ರೆ ಹೊಗೆ, ಆ ಹೊಗೆಯೊಳಗೆ ಮಿಶ್ರ ಮಾಡ್ತಾರೆ. ಮುಂದೆ ಅಲ್ಲಿಂದ ಏನಾಕತಿ ಅಂದ್ರೆ ಆ ಸೂಕ್ಷ್ಮ ಶರೀರ ಪ್ರಾಣಲಿಂಗ ಸಹಿತವಾಗಿ ಏನು ಮಾಡ್ತೈತಿ, ಎಲ್ಲಿಗೆ ಬರ್ತೈತಿ ಅಂತಂದ್ರೆ ವಾಯುವಿನಲ್ಲಿ ಕೂಡ್ತೈತಿ. ವಾಯುವಿನಲ್ಲಿ ಕೂಡಿ ಬೆಂಕಿಯಲ್ಲಿ ಕೂಡಿ ಆಮೇಲೆ ಏನಾಕತಿ ಅಂದ್ರೆ ಮೇಘದಲ್ಲಿ ನೀರಿನ ಜೊತೆಗೂಡಿ ಕೆಳಗೆ ಬೀಳವ ಅಂತ ಹೇಳ್ತೈತಿ. ಅಂದ್ರೆ ಆಕಾಶದಿಂದ ಏನು ಮಾಡ್ತೈತಿ, ಮಳೆ ರೂಪದೊಳಗೆ, ಮಳೆ ಹನಿ ರೂಪದೊಳಗೆ ಈ ಜೀವ ಅಂತಕ್ಕಂಥದ್ದು ಏನಾಕತಿ ಅಂದ್ರೆ ಭೂಮಿಗೆ ಬೀಳ್ತೈತಿ. ಭೂಮಿಗೆ ಬಿದ್ದ ಮ್ಯಾಗ ಆ ಭೂಮಿಯೊಳಗೆ ಬಿತ್ತಿದಂಥ ಬೀಜದೊಳಗೆ ಏನಾಕತಿ ಅಂದ್ರೆ ಆ ಜೀವ ಪ್ರವೇಶ ಏನಾಗ್ತೈತಿ, ಅದು ಆಹಾರ ಧಾನ್ಯವಾಗಿ ಆ ಭೂಮಿಯೊಳಗೆ ಬೆಳಿತೈತಿ. ಬೆಳೆದ ಮೇಲೆ ಆ ಧಾನ್ಯವನ್ನು ಒಯ್ದು ಏನು ಮಾಡ್ತಾರೋ ಅಡುಗೆ ಮಾಡ್ತಾರೆ, ಅನ್ನ ಮಾಡ್ತಾರೆ. ಆ ಅನ್ನದೊಳಗೆ ಕೂಡಿ ಏನಾಕತಿ ಅಂದ್ರೆ ಬಿಂದು ಆಕ್ಕೈತಿ. ಅದು ಬಿಂದುವಾಗಿ ಆ ರೂಪದಿಂದ ಮುಂದೆ ತನ್ನ ಪುಣ್ಯಾನುಗುಣದಿಂದ ಪುನಃ ದೇಹ ಧರಿಸ್ತಾನು ಅಂತ. ಅಂದ್ರೆ ಏನಾಕತಿ ಇಲ್ಲಿ ಅಂತಂದ್ರೆ ಒಬ್ಬ ಸೂಕ್ಷ್ಮ ಶರೀರಿ ಏನಾಕಾನು ಅಂತಂದ್ರೆ ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲಿ ತನ್ನ ಪುಣ್ಯಕ್ಕೆ ತಕ್ಕಂಗೆ ಸುಖ ಉಣ್ತಾನು. ಸುಖ ಉಂಡ ಮ್ಯಾಗ ಆ ಸುಖದ ತೀರಿದ ಮೇಲೆ ಏನಾಕತಿ ಅವ ಪುನಃ ಒಳ್ಳೆ ಭೂಮಿಗೆ ಬರ್ಬೇಕಾಕತಿ. ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಇದು ಆ ಕರ್ಮಿಗೆ ಕರ್ಮೋಪಾಸನೆ ಮಾಡ್ತಕ್ಕಂಥವಾಗ ತಪ್ಪಿದ್ದಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ. ಆಮೇಲೆ ಅವ್ರು ಹೆಂಗೆ ಬರ್ತಾರೋ ಅನ್ನೋದನ್ನು ಮೊದಲ ಹೊಗೆಯಾಗಿ, ಅಲ್ಲಿಂದ ಗಾಳಿಯೊಳಗೆ ಗಾಳಿಯಾಗಿ, ಬೆಂಕಿಯೊಳಗೆ ಬೆಂಕಿಯಾಗಿ, ಅಲ್ಲಿಂದ ಮೋಡದೊಳಗೆ ಮೋಡಾಗಿ ಮಳೆ ನೀರಿನ ಜೊತೆ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ಆ ಭೂಮಿಯೊಳಗೆ ಬಿತ್ತಿದಂಥ ಪೈರಿನೊಳಗೆ ಹೊಕ್ಕ ಆ ಪೈರನ್ನು ಯಾರು ಊಟ ಮಾಡ್ತಾರಲ್ಲ ಅಂಥವ್ರ ಶರೀರದೊಳಗೆ ಬಿಂದುವಾಗಿ ಅಂದ್ರೆ ವೀರ್ಯಾಗಿ ಮುಂದೆ ತಾನು ತನ್ನ ಪುಣ್ಯಾನುಸಾರ ಕರ್ಮಾನುಸಾರ ಪುನಃ ಒಂದು ಈ ಜನ್ಮವನ್ನು ಪಡಿತಾನೆ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಮೋಕ್ಷಾಪೇಕ್ಷೆ ಯಾರಿಗೈತಿ ಅಂಥವರು ಈ ಕರ್ಮದ ಕಡೆ ಲಕ್ಷ್ಯ ಕೊಡೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಕರ್ಮದ ಕಡೆ ಲಕ್ಷ್ಯ ಕೊಡದ ಸತ್ಸಂಗದೊಳಗಿದ್ದ ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡ್ತಾರೋ ಅಂತ ಹೇಳ್ತಾರೆ. ಮತ್ತು ಬ್ರಹ್ಮಜ್ಞಾನಿಗಂತೂ ಇಂಥ ಕರ್ಮದ ತೊಡರು ಎಲ್ಲಷ್ಟು ಇರುವುದಿಲ್ಲ. ಅದಕ್ಕೆ ನಾನು ನಿತ್ಯ ಕರ್ಮಾದಿಗಳನ್ನು ಬಿಟ್ಟೇನಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಅಲ್ಲಿದ್ದಂಥವರು ಇವರು ಜ್ಞಾನಿಗಳ ಒಡೆಯರಾಗ್ಯಾರ ಅಂತೇಳಿ ತಿಳ್ಕೊಂಡು ಈತ ಬ್ರಹ್ಮಜ್ಞಾನಿ ಅದ ಅಂತ ತಿಳ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಅದರೊಳಗೆ ಒಬ್ಬ ಹಂಗಾದ್ರೆ ಮೋಕ್ಷ ಏನೋ ಧರ್ಮ ಅಂತ ಹೇಳ್ತಿರೋ ಅಥವಾ ಅದರ ಗುಣ ಅಂತ ಹೇಳ್ತಿರೋ ಅಂತೇಳಿ ಒಬ್ಬ ಕೇಳ್ತಾನೆ. ಅಂದ್ರೆ ಮನುಷ್ಯ ಜೀವನದೊಳಗೆ ಮನುಷ್ಯನಿಗೆ ಆ ಮೋಕ್ಷಾಪೇಕ್ಷೆ ಅನ್ನುವಂಥದ್ದು ಧರ್ಮ ಆಯ್ತೋ ಏನು ಗುಣ ಆಯಿತು ಅಂತ ಕೇಳ್ತಾನೆ. ಆವಾಗ ಸದ್ಗುರು ಸಿದ್ಧಾರೂಢರು ಹೇಳ್ತಾರೋ, ಮೋಕ್ಷಾಪೇಕ್ಷೆ ಅನ್ನುವಂಥದ್ದು ಸಾಧಕನ ಧರ್ಮ ಆದ್ರೆ ಅದು ಎಲ್ಲರಲ್ಲಿ ಇರಬೇಕಾಗಿತ್ತು. ಅದಕ್ಕೆ ಅದು ಎಲ್ಲರಲ್ಲಿ ಅದರ ಅಪೇಕ್ಷೆ ಇಲ್ಲ ಅಂತಂದಮೇಲೆ ಅದು ಧರ್ಮ ಅಲ್ಲ. ಇನ್ನು ಗುಣ ಅಂದ್ರೆ ಪ್ರತಿಯೊಬ್ಬ ಮಾನವನಲ್ಲಿಯೂ ಅದು ಸಹಜವಾಗಿ ಗುಣವಾಗಿ ಇರಬೇಕಾಗಿತ್ತು. ಅದು ಎಲ್ಲರಲ್ಲಿಯೂ ಆ ಗುಣ ಸಾಧ್ಯ ಇಲ್ಲ ಅಂತಂದಾಗ ಅದು ಹೆಂಗಿರ್ತೈತಪ್ಪ ಅಂತಂದ್ರೆ ಧರ್ಮ ಗುಣ ಇವೆರಡು ಸುಳ್ಳಾಗಿ ಮೋಕ್ಷಾಪೇಕ್ಷೆ ಅನ್ನುವಂಥದ್ದು ಅಭ್ಯಾಸ ಜನಿತ ಆಗೈತಿ ಅಂತ ಹೇಳ್ತಾರೆ. ಅಭ್ಯಾಸ ಜನಿತ ಅಂದ್ರೆ ಯಾವ ಮನುಷ್ಯ, ಯಾವ ಮಾನವ, ಸ್ತ್ರೀ ಆಗಲಿ ಪುರುಷ ಆಗಲಿ ಮೋಕ್ಷವನ್ನು ಹೊಂದಬೇಕಂತ ಅಂತಕ್ಕಂಥ ಅಪೇಕ್ಷೆ ಯಾರಿಗಿರ್ತೈತೋ ಅಂಥವರು ಸತತವಾಗಿ ತಮ್ಮ ಆಯುಷ್ ಪೂರ್ತಿ ಅದನ್ನು ಸತ್ಯವಾಗಿ ಅಭ್ಯಾಸ ಮಾಡಬೇಕು, ಅದರೊಳಗೆ ನಿರತರಾಗಬೇಕು, ಅದನ್ನು ಸತ್ಸಂಗದೊಳಗೆ ಉಪದೇಶ ಪಡಿಬೇಕು. ಅದು ಬಲವತ್ತರವಾದಂಗೆ ಏನಾಕತಿ ಅದನ್ನು ಗುರುಗಳು ಮುಂದೆ ಅಂಥ ಒಬ್ಬ ವ್ಯಕ್ತಿಯನ್ನು ಕರೆದು ತಮ್ಮ ಹತ್ರ ಕುಂಡ್ರಿಸ್ಕೊಂಡ
ತತ್ವಮಸಿ ಮಹಾವಾಕ್ಯವನ್ನು ಆತನಲ್ಲಿ ದೃಢವಾಗಿ ನಿಲ್ಲುವಂತೆ ಏನು ಮಾಡ್ತಾರೋ ಆತನಿಗೆ ಶ್ರವಣ ಮಾಡಿಸ್ತಾರೆ. ಆವಾಗ ಆ ವ್ಯಕ್ತಿ ಏನಾಗ್ತಾನು ಅಂತಂದ್ರೆ ಆ ವೃತ್ತಿಯನ್ನು ತಾನು ಪ್ರತಿ ದಿವಸ ತಪ್ಪದೇ ಅದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ನಾನಾ ಬ್ರಹ್ಮದೇನಿ ಎನ್ನುವಂಥ ಒಂದು ಜ್ಞಾನದ ಆಕಾರ ಹೊಂದುತ್ತಾನು. ಅಂಥ ಮಾನವ ಏನಕ್ಕಾನೋ ಅಂಥ ಮನುಷ್ಯ ಏನಕ್ಕಾನಂತಂದ್ರೆ ಈ ಶರೀರವೇ ತಾನೆಂಬ ಭಾವವನ್ನು ಕಳೆದೊಳಿದು ಏನಕ್ಕಾನೋ ತಾನ ಬ್ರಹ್ಮ ಚೈತನ್ಯದಲ್ಲಿ ಐಕ್ಯ ಹೊಂದುತ್ತಾನೋ ಅಂತ ಹೇಳ್ತಾರೆ. ಆಗ ಅಲ್ಲಿ ಕುಳಿತಂಥವರು ಎಲ್ಲರೂ ಏನು ಮಾಡ್ತಾರೋ ಅಂತಂದ್ರೆ ಇವು ನಿಜವಾಗಿ ಬ್ರಹ್ಮಜ್ಞಾನಿನ ಅದಾನಂತ ತಿಳ್ಕೊಂಡು ಎಲ್ಲರೂ ನಮಸ್ಕಾರ ಮಾಡಿ ಅವರನ್ನು ಏನು ಮಾಡ್ತಾರೋ ಬೀಳ್ಕೊಡ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಶ್ರವಣ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಮಂಗಲ ಮಾಡೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.